ಮತ್ತೊಮ್ಮೆ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಪತ್ರಿಕಾ ಸ್ನೇಹಿತರನ್ನ ಸ್ವಾಗತ ಬಯಸ್ತಾ ನಮ್ಮ ಗೌರವಿತ ಜಿಲ್ಲಾ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಅವರೇ, ಮಹಿಳಾ ಮೋರ್ಚಾದ ಮುಖಂಡರ ಪದ್ಮಿನಿ ಅವರೇ, ಗಾಯತ್ರಿ ಮಲ್ಲಪ್ಪನವರೇ, ಬಂದಂತ ಎಲ್ಲ ನಮ್ಮ ಜಿಲ್ಲೆಯ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳೇ, ಮತ್ತೆ ನಮ್ಮ ಮಂಡಲ, ನಮ್ಮ ತಾಲೂಕು ಮಟ್ಟದ ಎಲ್ಲ ಗೌರವಾನ್ವಿತ ಅಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ, ಮಹಿಳಾ ಮೋರ್ಚಾದ ಮುಖಂಡರೇ, ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವಂತಹ ಭಾರತ ಈ ಶತಮಾನದ ಮತ್ತೊಂದು ಐತಿಹಾಸಿಕವಾದಂತಹ ಮತ್ತು ಅತ್ಯಂತ ಮಹತ್ವಪೂರ್ಣ ಮೈಲುಗಲ್ಲನ್ನ ಸ್ಥಾಪನೆ ಮಾಡುವಂತ ಅಂತಿಮ ಹಂತಕ್ಕೆ ಹೆಜ್ಜೆಯನ್ನು ಇಡ್ತಾ ಇದೆ ಅನ್ನಲಿಕ್ಕೆ ಗೌರವಾನ್ವಿತ ಭಾರತದ ಹೆಮ್ಮೆಯ ಸುಪುತ್ರರಂತ ನರೇಂದ್ರ ಮೋದಿಜಿಯವರು ಮೊನ್ನೆ ದೆಹಲಿಯಿಂದ ಟೌನ್ ಹಾಲಿಂದ ನೇರವಾಗಿ ಇಡೀ ದೇಶದ ಮಹಿಳೆಯರನ್ನ ಉದ್ದೇಶಿಸಿ ಮಾತಾಡಬೇಕಾದಾಗ ಎಲ್ಲರ ಗಮನಕ್ಕೂ ಕೂಡ ಈಗಾಗಲೇ ಬಂದಿದೆ. ವಿಶೇಷವಾಗಿ 2023 ಮೂಲ ಕಾನೂನಿಗೆ ತಿದ್ದುಪಡಿಯನ್ನ ತಂದು 2011 ಜನಗಣತಿ ಪ್ರಕಾರನೇ ಆ ದತ್ತಾಂಶವನ್ನ, ಆ ಡೇಟಾವನ್ನ ಬಳಸಿಕೊಂಡು ಕ್ಷೇತ್ರ ಮರು ವಿಂಗಡಣೆಯನ್ನು ಮಾಡಿ ಮಹಿಳಾ ಮೀಸಲಾತಿಯನ್ನ ಕಾನೂನನ್ನ ನಾಳೆ 2029 ಚುನಾವಣೆಗೆ ಜಾರಿಗೆ ತರಲಿಕ್ಕೆ ಎಲ್ಲ ರೀತಿಯಂತ ತಯಾರಿಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದ್ರ ಮುಖಾಂತರ ವಿಧಾನಸಭೆ ಮತ್ತೆ ಲೋಕಸಭೆಯಲ್ಲಿ 3ನೇ ಭಾಗ 33% ಸ್ಥಾನವನ್ನ ಇನ್ಮುಂದೆ ಮಹಿಳೆಯರಿಗೆ ಮೀಸಲು ಇಡ್ಲಿಕ್ಕೆ ತೀರ್ಮಾನ ಆಗ್ತಾ ಇದೆ. ನಾಳೆ 20ನೇ ತಾರೀಕಿಗೆ ನಾವು ಬಸವ ಜಯಂತಿಯನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಸೊ ಅಣ್ಣ ಬಸವಣ್ಣ ಪ್ರತಿಪಾದಿಸುವಂತ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸಮಾಜವನ್ನ ಕಟ್ಟಬೇಕು ಅಂತ ಹೇಳಿ ನಾರಿ ಶಕ್ತಿ ವಂದನ ಅಧಿನಿಯಮ ಈಗಾಗಲೇ ಆ ದಿಕ್ಕಲ್ಲಿ ಹೆಜ್ಜೆಯನ್ನ ಇಡ್ತಾ ಇರೋದು ಕೂಡ ನಾವೆಲ್ಲರೂ ಕೂಡ ಕೇಳಿದೀವಿ. ಈ ಅಧಿನಿಯಮ ಕೇವಲ ಕಾಯ್ದೆ ಅಂತ ಹೇಳಿ ನಾವು ಅನ್ಕೊಳ್ಳದೆ, ಇದು ದೇಶದ ಎಲ್ಲ ತಾಯಂದಿರಿಗೆ, ನಮ್ಮ ದೇಶದ ಎಲ್ಲ ಪುತ್ರಿಯರಿಗೆ, ನಮ್ಮ ಹೆಣ್ಮಕ್ಳಿಗೆ ಹೆಮ್ಮೆಯ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮತ್ತು NDA ಸರ್ಕಾರ ಕೊಡ್ತಿರೋಂತ ಗೌರವ ಅಂತ ಹೇಳಿ ಇಡೀ ದೇಶ ಮಾತಾಡ್ತಾ ಇದೆ. ದೇಶದ ನಾರಿ ಶಕ್ತಿ ತನ್ನ ಹಕ್ಕಿಗೋಸ್ಕರ ಅನೇಕ ವರ್ಷಗಳ ಕಾಲ, ದಶಕಗಳ ಕಾಲ ಕಾಯ್ಬೇಕಿಲ್ಲ. ನಾಳೆ 2034ಕ್ಕೆ ಈ ಅಧಿನಿಯಮ ಜಾರಿಗೆ ಬರ್ಬೋದು ಅಂತೇಳಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಸೊ ಇನ್ನೂ 5 ವರ್ಷ ಮುಂದೆ ಹೋಗೋದ ಅವಶ್ಯಕತೆ ಇಲ್ಲ. 2029 ಚುನಾವಣೆಯಲ್ಲೇ ಮಹಿಳೆಯರಿಗೆ ಮೀಸಲಾತಿಯನ್ನ ಸಿಗುವಂತ ದಿಕ್ಕಿನಲ್ಲಿ ಹೆಮ್ಮೆಯ ಪ್ರಧಾನಮಂತ್ರಿಗಳು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತ ಹೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ.
ಸೊ ಈಗಾಗಲೇ ನಿನ್ನೆ ಕರಡು ಪ್ರತಿ ಎಲ್ಲ ಪಾರ್ಲಿಮೆಂಟ್ ಸದಸ್ಯರಿಗೆ ಬಿಡುಗಡೆ ಆಗಿದೆ. ಲೋಕಸಭೆಯಲ್ಲಿ ಈಗಿರುವಂತಹ ಸೀಟ್ಗಳ ಸಂಖ್ಯೆ ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರಿಯನ್ನು ಕೂಡ ಸೇರಿಕೊಂಡು ಒಟ್ಟು 850ಕ್ಕೆ ಏರಿಕೆ ಆಗ್ತಾ ಇದೆ. 543ರಿಂದ 850 ಕ್ಷೇತ್ರಕ್ಕೆ ಏರಿಕೆ ಆಗ್ತಾ ಇದೆ. ಇದರಲ್ಲಿ ಸರಿಸುಮಾರು 270+ ಸ್ಥಾನಗಳು ಮಹಿಳೆಯರ ಒಂದು ಪಾಲಾಗುತ್ತೆ ಅಂತ ಹೇಳಿ ಈ ಕೊಟ್ಟಿರುವಂತಹ ಒಂದು ಅಂಕಿಅಂಶ ಪ್ರಕಾರ ನಮ್ಮ ಗಮನಕ್ಕೆ ಬರ್ತಾ ಇದೆ. ವಿಶೇಷವಾಗಿ ಅಡುಗೆ ಮನೆಯಿಂದ ಹಿಡಿದು ಅಂತರಿಕ್ಷದವರೆಗೂ ಕೂಡ ಅದೇ ರೀತಿ ಸಂಸತ್ನಲ್ಲಿ ಧ್ವನಿಯಾಗಿ ಇವತ್ತು ಮಹಿಳಾ ಶಕ್ತಿ ಕೆಲಸ ಮಾಡುವಂತ ಒಂದು ಅವಕಾಶ, ಮತ್ತೆ ಅಧಿಕೃತವಾಗಿ ಭಾರತೀಯ ಸ್ತ್ರೀ ಶಕ್ತಿಗೆ ಒಂದು ಸಂವಿಧಾನ ಬದ್ಧವಾದಂತ ಒಂದು ಅವಕಾಶವನ್ನ ಈ ಒಂದು ರಿಸರ್ವೇಶನ್ ಅಲ್ಲಿ ಸಿಗ್ತಾ ಇದೆ. ವಿಶೇಷವಾಗಿ ನನ್ನ ಯೋಗ ನೋಡಿ, ಅವತ್ತಿನ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಒಂದು ಕನಸು ಜಮ್ಮು ಕಾಶ್ಮೀರ್ ಆರ್ಟಿಕಲ್ 370 ಕಿತ್ತೊಗಿಬೇಕು ಅಂತ ಆ ಒಂದು ನಿರ್ಣಯದ ಒಂದು ಸಂದರ್ಭದಲ್ಲಿ ನಾನೊಬ್ಬ ಪಾರ್ಲಿಮೆಂಟ್ ಸದಸ್ಯರಾಗಿ ಸೇವೆ ಸಲ್ಲಿಸುವಂತ ಒಂದು ಅವಕಾಶ, GST ಜಾರಿ ಮಾಡುವಂತ ಒಂದು ಸಂದರ್ಭದಲ್ಲೂ ಕೂಡ ಎಲ್ಲರ ಆಶ್ರಯದಿಂದ ಸಂಸತ್ ಸದಸ್ಯನಾಗಿ ಆ ನಿಲುವಲ್ಲೂ ಕೂಡ ನಾನು ಭಾಗಿಯಾಗಿದ್ದೆ. ವಿಶೇಷವಾಗಿ ಕಾನೂನಿಗೆ ತಿದ್ದುಪಡಿಯನ್ನು ತರುವಂತಹ ಭಾರತೀಯ ನ್ಯಾಯ ಸಂಹಿತ ಏನ್ ಜಾರಿಗೆ ತಂದ್ರು, ಈ ಸಂದರ್ಭದಲ್ಲೂ ಕೂಡ ನಾನು ಒಬ್ಬ ಸಂಸತ್ ಸದಸ್ಯನಾಗಿ ಪಾಲ್ಗೊಳ್ಳುವಂತ ಒಂದು ಅವಕಾಶ, ಮತ್ತು ವಿಶೇಷವಾಗಿ ನಾರಿ ಶಕ್ತಿ ವಂದನಾ ಅಧಿನಿಯಮದ ಜಾರಿಯ ಸಂದರ್ಭದಲ್ಲೂ ಕೂಡ ಇವತ್ತು ಸಂಸತ್ ಸದಸ್ಯನಾಗಿ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ನಮ್ಮ ಕ್ಷೇತ್ರದ ಜನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾನು ಮಧ್ಯಾಹ್ನ ಹೊರಡ್ತಾ ಇದ್ದೀನಿ. ನಾಳೆಯಿಂದ 3 ದಿನ ವಿಶೇಷವಾದಂತ ಅಧಿವೇಶನವನ್ನ ಈ ನಿರ್ಣಯವನ್ನ ತೆಗೆದುಕೊಳ್ಳಲಿಕ್ಕೋಸ್ಕರ ಪ್ರಧಾನಮಂತ್ರಿಗಳು ಕರೆದಂತ ಅಧಿವೇಶನ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಹೋಗೋಕ್ಕಿಂತ ಮೊದಲು ನನ್ನ ಕರ್ತವ್ಯ ಇದೆ, ನಾನೊಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ನನ್ನನ್ನ ಆಶೀರ್ವಾದ ಮಾಡಿದಂತ ನಮ್ಮ ಶಿವಮೊಗ್ಗ ಕ್ಷೇತ್ರದ ಎಲ್ಲ ತಾಯಂದಿರಿಗೆ, ಸಹೋದರಿಯರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸೋಕ್ಕೋಸ್ಕರ ತಮ್ಮ ಮುಖಾಂತರ ಕ್ಷೇತ್ರ ಜನರಿಗೆ, ತಾಯಂದಿರಿಗೆ ನಾನು ಕೃತಜ್ಞತೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇದ್ರ ಮುಖಾಂತರ ಮೋದಿಜಿಯವರ ಒಂದು ಅಪೇಕ್ಷೆ ಇದೆ, ಮಹಿಳಾ ಶಕ್ತಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಕ್ಷಣಾ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು, ಈಗ ಆಲ್ರೆಡಿ ನಮ್ಮ ಹೆಣ್ಮಕ್ಳು ಮುಂಚೂಣಿಯಲ್ಲಿದ್ದಾರೆ. ಇನ್ನು ಮುಂದೆ ಕಾನೂನಿನ ಮುಖಾಂತರ ಅವರಿಗೆ ಅಧಿಕೃತವಾದಂತ ರೈಟ್ಸ್ ಅನ್ನ, ಹಕ್ಕನ್ನ ಕೊಡುವಂತ ಒಂದು ಕಾರ್ಯಕ್ರಮ ಇದ್ರ ಮುಖಾಂತರ ಆಗುತ್ತೆ. ಇಷ್ಟು ವರ್ಷ ರಾಜಕೀಯ ಪಕ್ಷಗಳು ತಾಯಂದಿರನ್ನ, ಮಹಿಳೆಯರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ನೋಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಹಾಗಾಗಿ ನೆನೆಗುದಿಗೆ ಬಿದ್ದಂತ ಮಹಿಳಾ ಮೀಸಲಾತಿಯನ್ನ ಜಾರಿ ತರುವಂತ ಪ್ರಯತ್ನ ಪ್ರಧಾನಮಂತ್ರಿಗಳು ಮಾಡಿದಾಗೂ ಕೂಡ ಇದೊಂದು ಚುನಾವಣಾ ಗಿಮಿಕ್ ಅನ್ನೋ ರೀತಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಾದರೂ ಕೂಡ ನಾಳೆ 16ರಿಂದ ಆರಂಭವಾದಂತ ಈ ಒಂದು ವಿಶೇಷವಾದಂತ ಅಧಿವೇಶನದಲ್ಲಿ ಸಂಸತ್ನಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲವನ್ನು ನೀಡಬೇಕು. ಮತ್ತು ಈ ವಿಚಾರದಲ್ಲಿ ತಮ್ಮ ಪ್ರಾಮಾಣಿಕತೆ
ವ್ಯಕ್ತಪಡಿಸುವಂತ ಸಾಬೀತುಪಡಿಸುವಂತ ಒಂದು ಅವಕಾಶ ನಿಮಗಿದೆ. ಹಾಗಾಗಿ ಇಲ್ಲಿ ಯಾವುದೇ ರಾಜಕಾರಣಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ಇಡೀ ದೇಶ ಸಂಸತ್ತಿನ ಕಡೆಗೆ ನೋಡ್ತಿರುವಂತಹ ಈ ಸಂದರ್ಭದಲ್ಲಿ ಒಟ್ಟು ಬೆಂಬಲದಿಂದ ಈ ಒಂದು ಮಸೂದೆ ಜಾರಿಗೆ ತರಬೇಕು ಅಂತ ಹೇಳಿ ವಿರೋಧ ಪಕ್ಷದಕ್ಕೆ ವಿನಂತಿಯನ್ನು ಕೂಡ ಮಾಡ್ತಾ, ವಿಶೇಷವಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶಿವಮೊಗ್ಗದ ಸಮಸ್ತ ಜನತೆಗೆ ಪರವಾಗಿ ಈ ಒಂದು ಇತಿಹಾಸದ ಮಹತ್ವಪೂರ್ಣ ಪರಿವರ್ತನೆ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಜನರ ಪರವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, 100ಕ್ಕೆ 100 ಈ ಚಾರಿತ್ರಿಕ ಮತ್ತು ನಿರ್ಣಾಯಕ ಒಂದು ಹೆಜ್ಜೆಯಾಗಿ ನಾಳೆ 3 ದಿನದ ಒಂದು ಅಧಿವೇಶನ ಸ್ತ್ರೀ ಶಕ್ತಿಗೆ ಇಡೀ ಪ್ರಪಂಚದಲ್ಲಿ ಇಂಥ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ ವಿಶೇಷವಾದಂತಹ ಒಂದು ಶಕ್ತಿಯನ್ನು ತುಂಬುವಂತಹ ಒಂದು ಕಾರ್ಯ ಇದರ ಮುಖಾಂತರ ಆಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಾನು ಪ್ರಧಾನಮಂತ್ರಿ ಅಭಿನಂದನೆ ತಿಳಿಸಿ ನನ್ನ ಪತ್ರಿಕಾ ಪ್ರಕಟಣೆಯನ್ನ ಗೋಷ್ಠಿಯನ್ನ ಮುಗಿಸ್ತಾ ಇದ್ದೇನೆ. ಸರ್, ಈಗ 28 ಇದೆ. ಒಂದು ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಂದ ಒಂದು ಕೂಗು ಶುರುವಾಗಿತ್ತು, ಅಂದ್ರೆ ಅದ್ರಲ್ಲಿ 50% ಹೈಕ್ ಮಾಡ್ತೀನಿ ಅಂತ, ಅಂದ್ರೆ 14 ಹೆಚ್ಚಿಗೆ ಆಗ್ತಿತ್ತು. ಸೊ ಅದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ನಿನ್ನೆ ಕರಡು ಪ್ರತಿಯನ್ನು ನಮಗೆ ಬಿಡುಗಡೆ ಆಗಿದೆ, ಅದರಲ್ಲಿಲ್ಲ. ಜನಸಂಖ್ಯೆ ಆಧಾರದ ಮೇಲೆ ಮಾಡ್ಲಿಕ್ಕೆ ಹೊರಟ್ರೆ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಿದೆ, ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆಯ ಒಂದು ಪಾಪ್ಯುಲೇಷನ್ ಡಿಸಿಪ್ಲಿನ್ ಅನ್ನ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ, ನಮಗೆ ಹೊರತಾಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆಗೆ ಇದೆಲ್ಲ ವಿಚಾರಗಳನ್ನು ಇಟ್ಟುಕೊಂಡೇ ನಾಳೆ ಈ 2-3 ದಿನದಲ್ಲಿ ಏನು ಅಧಿವೇಶನ ನಡೆಯುತ್ತೆ, ಸ್ಪಷ್ಟವಾದಂತ ಯಾವುದೇ ದಕ್ಷಿಣ ರಾಜ್ಯಕ್ಕೆ ಅನ್ಯಾಯ ಆಗಲ್ಲ ಅಂತೇಳಿ ಪ್ರಧಾನಮಂತ್ರಿಗಳು ಮೊನ್ನೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರಚಾರದಲ್ಲಿ ಹೇಳಿದ್ರು. 100ಕ್ಕೆ 100 ಭಾರತದ ದಕ್ಷಿಣ ರಾಜ್ಯಗಳಿಗೆ ಯಾವುದೇ ಅನಾನುಕೂಲ ಆಗದ ರೀತಿಯಲ್ಲಿ ನಿರ್ಣಯ ಆಗುತ್ತೆ ಸರ್. ಸೊ ಈಗಿನ ಪ್ರಕಾರ 14 ಸೀಟ್ ಹೆಚ್ಚಿಗೆ ಆಗುತ್ತೆ, 50% ಹೆಚ್ಚಿಗೆ ಅಂತ ಇತ್ತು. ಆದ್ರೆ ಎಸ್ ಸರಿ ಇದೆ. ಇದ್ರ ಬಗ್ಗೆ ನಿನ್ನೇನು ಕರಡು ಪ್ರತಿಯನ್ನು ಬಿಡುಗಡೆ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ಒಂದು ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಡಿಲಿಮಿಷನ್ ಆ ವಿಚಾರದಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ. ಹಳೆ ಒಂದು ಚರ್ಚೆ ಪ್ರಕಾರ 50% ಇತ್ತು, ಈಗ ನೋಡಿ ವ್ಯತ್ಯಾಸಗಳು ಏನಾಗುತ್ತೆ ನೋಡಿ. ಏನ್ ಸರ್? ಬೇಡ, ಇನ್ನೂ ಎಷ್ಟು ಅವಕಾಶಗಳು ನಮ್ಮ ದಕ್ಷಿಣ ಭಾರತ ಸಿಗುತ್ತೆ ಕಾನೂನಡಿಯಲ್ಲಿ, ನಾನು ಕೂಡ ಅದಕ್ಕೆ ಧ್ವನಿಯಾಗಿ ಇರ್ತೀನಿ ಸರ್, ಅದ್ರಲ್ಲಿ ಪ್ರಶ್ನೆನೇ ಇಲ್ಲ. ನೋಡೋಣ, ನಾಳೆ 3 ದಿನದಲ್ಲಿ ಡಿಲಿಮಿಟೇಷನ್ ಬಗ್ಗೆ ಏನೇನು ಚರ್ಚೆಗಳು ಬರುತ್ತೆ, ಪ್ಲಸ್ ಕ್ಷೇತ್ರ ಹೆಚ್ಚಿಗೆ ಮಾಡೋ ವಿಚಾರದಲ್ಲಿ ಚರ್ಚೆಗಳು ಏನು ಬರುತ್ತೆ. ಹಳೆ ಚರ್ಚೆ ಇದ್ದಿದ್ದು 50% ಹೈಕ್ ಮಾಡೋದು ಎಲ್ಲಾ ರಾಜ್ಯದಲ್ಲೂ ಕೂಡ. ಅಷ್ಟೇ ಸರ್. ಈಗ ಮೊನ್ನೆ ಹೊಸ ಪಾರ್ಲಿಮೆಂಟ್ ಕಟ್ಟಾದ್ಮೇಲೆ 2023 ಈ ಒಂದು ಅಧಿನಿಯಮ ಜಾರಿ ತಂದರು. ಈಗ ನಮ್ಮ ಸರ್ಕಾರಕ್ಕೆ ಅನಿಸಿದೆ, ಅವತ್ತು ಹೇಳಿದ ಪ್ರಕಾರ 2026ರ ಪಾಪ್ಯುಲೇಷನ್ ಸೆನ್ಸಸ್ ಅನ್ನ ಹೊಸ ಪಾಪ್ಯುಲೇಷನ್ ಡೇಟಾವನ್ನು ತೆಗೆದುಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಅಲ್ವಾ. ಈಗ ನಮಗೆ ಅನಿಸಿದೆ, ಆ ಪಾಪ್ಯುಲೇಷನ್ ಇಟ್ಕೊಂತ ಹೋದ್ರೆ ಈ ನಾಳೆ 2029ಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನಿಸಿದೆ. ಅದಕ್ಕೋಸ್ಕರ 2011 ಪಾಪ್ಯುಲೇಷನ್ ಮಾಡ್ಕೊಂಡು ತೆಗೆದುಕೊಂಡು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವತ್ ಮನಸ್ಸಲ್ಲಿ ಇದ್ದಿದ್ದು 50% ಏರಿಕೆ ಅಂತ ಮನಸ್ಸಲ್ಲಿತ್ತು. ಈಗ ಅದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಕರಡು ಪ್ರತಿಯಲ್ಲಿ ಇಲ್ಲ. ನಿನ್ನೆ ನಾವು ನೋಡಿದ ಪ್ರಕಾರ ನಾಳೆ 2-3 ದಿನದಲ್ಲಿ ಏನ್ ಚರ್ಚೆ ಬರುತ್ತೆ, ನಮ್ಮ ರಾಜ್ಯದ ನಮ್ಮ ಬಿಜೆಪಿ ಸಂಸತ್ ಸದಸ್ಯರು, ನಮ್ಮ ಹಿರಿಯ ಮಂತ್ರಿಗಳಿದ್ದಾರೆ, ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತೀವಿ. ನಮ್ಮ ನಿಲುವೇನಂತರೂ ಕೂಡ ಅಲ್ಲಿ ಸ್ಪಷ್ಟ ವ್ಯಕ್ತಪಡಿಸಕ್ಕೆ ಒಂದು ಅವಕಾಶಗಳಿದೆ ಸರ್.
ಏನಪ್ಪ? ಸರ್, ಅವತ್ತಿನ ಒಂದು ಪಾಪ್ಯುಲೇಷನ್ ಪ್ರಕಾರ ಅವತ್ತು ಕ್ಷೇತ್ರಗಳು ಆಗಿತ್ತು. ಕ್ಷೇತ್ರ ಮರುವಿಂಗಡಣೆ ಮಾಡ್ತೀವಿ, ನಂಬರ್ ಆಫ್ ಸೀಟ್ಸ್ ಕೊಡ್ತೀವಿ. ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಕ್ಷೇತ್ರಗಳು ಸ್ವಲ್ಪ ಪಾಪ್ಯುಲೇಷನ್ ವೈಸ್ ಜಿಯೋಗ್ರಫಿಕಲ್ಲಿ ಕಮ್ಮಿ ಮಾಡುವಂತ ಪ್ರಯತ್ನ ಆಗುತ್ತೆ ಅಂದ್ರೆ ಅದು ಸ್ವಾಗತ ಮಾಡಬೇಕೇ ಹೊರತು ಎಲ್ಲದಕ್ಕೂ ಏನಾದ್ರೂ ಒಂದು ಅಡ್ಡದಾರಿಗೆಳೆಯುವಂತ ಒಂದು ಪ್ರಯತ್ನ ನಮ್ಮ ವಿರೋಧ ಪಕ್ಷಗಳು ಅವತ್ತು ಮಾಡಿದರೆ, ಇವತ್ತು ಮಾಡಿದ್ದಾರೆ. ಮೊನ್ನೆ 2009 ಅಲ್ಲ, ಮೊನ್ನೆ 2023 ರಾಹುಲ್ ಗಾಂಧಿ ಅವರು ಈಗ ಇಂಪ್ಲಿಮೆಂಟ್ ಆಗ್ಬೇಕು ಅಂತೇಳಿ ಬೆಂಚ್ ತಟ್ಟಿ ಮಾತಾಡಿದ್ರು. ಆದ್ರೆ ಇವತ್ತಲ್ಲೇ ಮತ್ತೆ ಬೇರೆ ವಾಯ್ಸ್ ಇದೆ ಅವ್ರದ್ದು, ಯಾಕೆ ಇಷ್ಟು ಬೇಗ ಮತ್ತೆ ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ. ಹಾಗೆ ಅವ್ರು ಗೊಂದಲಲ್ಲಿದ್ದಾರೆ ಹೊರತು ನಮ್ಮ ನಿಲುವಲ್ಲಿ ಅದು ಕೂಡ ಗೊಂದಲ ಇಲ್ಲ ಸರ್. ಅವ್ರು ಮಾಡ್ಕೊಂತ ಬಂದ್ರು. ಕೇವಲ ಭಾಷಣಕ್ಕಷ್ಟೇ ಸೀಮಿತವಾಗಿ ಮಾಡ್ಕೊಂತ ಬಂದ್ರು. ಮನಮೋಹನ್ ಸಿಂಗ್ ಜಿ ಇದ್ದಾಗ ರಾಜ್ಯಸಭೆಯಲ್ಲಿ ಪಾಸ್ ಆಯ್ತು, ಲೋಕಸಭೆಯಲ್ಲಿ ಪಾಸ್ ಆಗ್ಲಿಲ್ಲ, ಸಬ್ಜೆಕ್ಟೇ ಬರ್ಲಿಲ್ಲ ಅಲ್ಲಿ. ಹೀಗೆ ಮುಂದೂಡ್ಕೊಂತ ಬರ್ತಾ ಇದಾರೆ. ರಾಜಕೀಯ ಮಾಡಿದಂತವ್ರು ಅವ್ರು ಪಾಪ ಇವತ್ತು ಎಫೆಕ್ಟಿವ್ ತರ್ಲಿಕ್ಕೆ ಹೊರಟಿರೋದು ಒಳ್ಳೆ ಮುಹೂರ್ತ ನೋಡ್ಕೊಂಡು, ಒಳ್ಳೇದನ್ನ ನೋಡ್ಕೊಂಡು ಈ ದೇಶಕ್ಕೆ ತಾಯಿಂದ್ರೆ ಒಳ್ಳೇದಾಗಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಮಾಡ್ತೀರಾ ಸರ್. ಏನಾದ್ರೂ ಸಂತೋಷ, ಸ್ವಾಗತ, ಪ್ರಶ್ನೆನೇ ಇಲ್ಲ. ಸರ್, ಒಳ್ಳೆ ಅವಕಾಶ ವೆಂಕಟೇಶ್ ಅವರೇ, ಪ್ರಶ್ನೆನೇ ಇಲ್ಲ ಸರ್. ಇದೊಂದು ಒಳ್ಳೆ ಅವಕಾಶ. ಗುಜರಾತ್ ಇಂದ ಹಿಡಿದು ವೆಸ್ಟರ್ನ್ ಘಾಟ್ ಅಪ್ ಟು ಕೇರಳದವರೆಗೆ ಏನ್ ಬಂದಿದೆ, ಪೂರ್ತಿ ಇಲ್ಲಿ ಜಿಯೋಗ್ರಫಿಕಲಿ ಇಲ್ಲಿ ಪಾಪ್ಯುಲೇಷನ್ ಅನ್ನ ಕ್ರೈಟೀರಿಯಾ ತೆಗೆದುಕೊಳ್ಳದೆ ಪಾಪ್ಯುಲೇಷನ್ ಅನ್ನ ಕಮ್ಮಿನೂ ಆಗ್ಬೋದು. ಜಿಯೋಗ್ರಫಿಕಲಿ ದೊಡ್ಡ ಏರಿಯಾ ಇದೆ ಅದೆಲ್ಲ, ಎಲ್ಲದೂ ಕೂಡ ಭೌಗೋಳಿಕವಾಗಿ ದೊಡ್ಡದಾಗಿದೆ. ಸೊ ಇದನ್ನ ಗಣನೆಯನ್ನು ತೆಗೆದುಕೊಂಡು ನಮ್ಮ ಶಿವಮೊಗ್ಗದಲ್ಲೂ ಕೂಡ ಇನ್ನೊಂದು ಕ್ಷೇತ್ರವನ್ನು ಹೊಸನಗರ ಮಾಡಬೇಕು ಅನ್ನೋದು ನಮ್ದು ಕೂಡ ಒತ್ತಾಯ ಇದೆ ಸರ್. ಸೊ ಪೂರ್ತಿ ಈ ವೆಸ್ಟರ್ನ್ ಘಾಟ್ ಲೈನಿಗೆ ಬೇರೆ ಒಂದು ಕಾನೂನನ್ನ ತಂದು ಕ್ಷೇತ್ರವನ್ನು ಮರು ವಿಂಗಡಣೆ ಸಂದರ್ಭದಲ್ಲಿ ಶಕ್ತಿ ತುಂಬುವಂತ ಕಾರ್ಯ ಮಾಡಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೇನೆ ಸರ್. ನಂಬರ್ ಆಫ್ ಸೀಟ್ಸ್ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅಲ್ವಾ. ಈಗ ಇದು ಪ್ರೋಸೆಸ್ ಮುಗಿಗೆ ಇನ್ನು 2 years ಬೇಕು ಸರ್. ಅದಾದ್ಮೇಲೆ ಕ್ಷೇತ್ರ ಮರು ವಿಂಗಡಣೆ, ಅದಾದ್ಮೇಲೆ 1 ನೇಷನ್ 1 ಎಲೆಕ್ಷನ್ ಇವೆಲ್ಲ ಚರ್ಚೆಗಳು. ಸೊ ಅದು ಹೋಗ್ತಾ 2034 ಹೋಗ್ಬೋದು. ಸೊ ಆಗ್ಬಾರ್ದು, ಈಗ ಇಂಪ್ಲಿಮೆಂಟ್ ಆಗ್ಬೇಕು ಅನ್ನೋದೇ ಇದು. ಸರ್, ನಾನು ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ವಿ. ಸೊ ಇದು ಒಂದ್ ಕಡೆಗೆ. ಇನ್ನೊಂದ್ ಕಡೆಗೆ ನಂಗೆಲ್ಲ ಒಂದ್ ಕಡೆಗೆ ಅವ್ರು ಬರೆದಂತ ಪತ್ರ, ಇಂಡಿಗೋ ಮ್ಯಾನೇಜ್ಮೆಂಟ್ ಇಂದ ಬಂದಿದ್ದ ಪತ್ರ, ಶಾರ್ಟೇಜ್ ಆಫ್ ಫ್ಲೈಟ್ ಮತ್ತೆ ಪೈಲಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ನಂಗೆ ಸಿಕ್ಕಂತ ಸುದ್ದಿ ಪ್ರಕಾರ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಶಿವಮೊಗ್ಗ ಬೆಂಗಳೂರು ಇದು ಉಡಾನ್ ಅಂಡರ್ನಲ್ಲಿ ಏನ್ ಬರಲ್ಲ, ಉಳಿದಂತ ರೂಟ್ ಅಲ್ಲಿ ಉಡಾನಲ್ಲಿ ಬರುತ್ತೆ. ಸೊ ಅವು ಕೂಡ ಒತ್ತಾಯ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದಿತ್ತು. ಪ್ಲಸ್ ನಮ್ಮ ಸರ್ಕಾರದಿಂದ ಪರ್ ಸೀಟ್ 50% ಕಮ್ಮಿ ಆಯ್ತು ಅಂದ್ರೆ ಆ ರಿಮೈನಿಂಗ್ ಸೀಟ್ಸ್ಗೆ ಪರ್ ಸೀಟ್ 500 ರೂಪೀಸ್ ಕೊಡಬೇಕು ಪರ್ ಡೇ ಅನ್ನೋದು ಕೂಡ ಅಗ್ರಿಮೆಂಟ್ ಅಲ್ಲಿ ಮಾಡಿ 2 ವರ್ಷ ನಾವು ಕೊಟ್ಟಿದ್ದೀವಿ. ಸೊ ಆ ಅಗ್ರಿಮೆಂಟ್ ಮೊನ್ನೆ 25ನೇ 2025 ಮುಗೀತು. ಆದ್ರೂ 1 ವರ್ಷ ಹಾಗೆ ರನ್ ಮಾಡಿದ್ದಾರೆ. ಹಾಗಾಗಿ ನಾನು MB ಪಾಟೀಲ್ ರವರಿಗೆ, ಗೌರವಾನ್ವಿತ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ, ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಬೈ ಎಲೆಕ್ಷನ್ ಬ್ಯುಸಿ ಇದ್ರು, ಫೋನಲ್ಲಿ ಸಿಗೋದು ಕಷ್ಟ ಆಗಿತ್ತು ಅಂತೂ ಕೊನೆಗೆ ಫೋನಲ್ಲಿ ಸಿಕ್ಕರು. ಒಂದು 8-10 ನಿಮಿಷ ಮಾತಾಡಿದ್ವಿ ಫೋನಲ್ಲಿ. ನನಗೆ ಸುದ್ದಿ ಇರೋ ಪ್ರಕಾರ ಬೀದರಲ್ಲಿ ಅಲ್ಲಿಯ ಒಂದು ಇಂಡಿಗೋ ಏರ್ಲೈನ್ಸ್ಗೆ ಏನು ಯಡಿಯೂರಪ್ಪನವರು ಏನು VGF ಕೊಟ್ಟಿದ್ರು ಅದೇ ತರ ಅಲ್ಲಿ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ನಾನು ಹೇಳಿದೆ ಗೌರವಾನ್ವಿತ MB ಪಾಟೀಲ್ರಿಗೆ, ನೋಡಿ ಸರ್, ಅದು ಹೆಂಗೆ ರಾಜ್ಯ ಸರ್ಕಾರ ಕೊಡಕ್ ಬರುತ್ತಪ್ಪ ಅಂತ ಅಂದ್ರು. ನೋಡಿ ಸರ್, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಕೊಟ್ಟಿದ್ದಾರೆ, ನಿಮ್ ಕಣ್ಮುಂದೆ ಇದೆ ಹಳೆ ಅಗ್ರಿಮೆಂಟ್, ಅದನ್ನ ಇನ್ನೊಂದು 2 ವರ್ಷ ಕಂಟಿನ್ಯೂ ಮಾಡಿಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ನೋಡೋಣ, ಮಾಡ್ಬೋದು ಅಂತ ಅನ್ಸುತ್ತೆ. ಮಾಡಬೇಕು, ಮಾಡಿದ್ರೆ ಅದು ನಮಗೆ ಈ ಲೈನ್ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಏರ್ಲೈನ್ಸ್ ಅವ್ರಿಗೆ ಅನ್ಸಿರ್ಬೋದು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಡಿಲೇ ಆಗ್ತಾ ಇದೆ, ಮತ್ತೆ ಮಾನ್ಸೂನ್ ರೈನಿ ಸೀಸನ್ ಬರ್ತಾ ಇದೆ. ನಂಬರ್ ಆಫ್ ಫ್ಲೈಟ್ಸ್ ಮಧ್ಯದಲ್ಲಿ ಬಂದು ಕ್ಯಾನ್ಸಲ್ ಆದಂತ ಉದಾಹರಣೆಗಳು ಹೋದ್ ಮಾನ್ಸೂನ್ ನಲ್ಲಿ ನಾವೆಲ್ಲರೂ ಕೂಡ ನೋಡಿದೀವಿ. ಇನ್ನೂ ಕೂಡ ಇವ್ರು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಪ್ರೊವೈಡ್ ಮಾಡಿಲ್ಲಲ್ಲ ಅಂತೇಳಿ ಅದು ಕೂಡ ಮನಸ್ಸಲ್ಲಿ ಇರ್ಬೋದು ಅಂತ ಅನಿಸ್ತಾ ಇದೆ.
ಸೊ ಈ ಎರಡು ವಿಚಾರ ಇಟ್ಕೊಂಡು ಏರ್ಲೈನ್ಸ್ ಅವರಿಗೆ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಕೇಂದ್ರದಿಂದ ನಾವು ಮಾಡ್ತಾ ಇದ್ದೀವಿ. ರಾಜ್ಯದ ಕಡೆಯಿಂದ ಆ ವಿಜಿಎಫ್ ಏನ್ ಕೊಡಬೇಕು ಅದನ್ನ ಇನ್ನೊಂದೆರಡು ವರ್ಷ ಕಂಟಿನ್ಯೂ ಮಾಡಿ ಅಂತಾನು ಕೂಡ ಒತ್ತಾಯ ಮಾಡಿದ್ದೀನಿ. ಇನ್ನು ರಾಜ್ಯ ಸರ್ಕಾರ ಬಿಟ್ಟಂತ ವಿಚಾರ ಸರ್ ಇದು. ಏನ್ ಸರ್ ತುಂಬಾ ನಿನ್ನೆ ನೋಡೋಣ ಪಿಡಬ್ಲ್ಯೂ ಮಿನಿಸ್ಟರ್ ಬಂದೇನೋ 2 months ಅಲ್ಲಿ ಪುಲ್ಕಲ್ ಘಾಟ್ ಮುಗಿಸ್ಬೇಕು ಅಂತ ಹೇಳಿದಾರಂತೆ. ಅವೆಲ್ಲ ದೃಷ್ಟಿ ಇಟ್ಕೊಂಡೆ ನಮ್ಮ ಆಗುಂಬೆ ಘಾಟು ಟನಲ್ಲು ಈ ತರ ವಿಚಾರಗಳು ಇಟ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದೀವಿ. ನೋಡೋಣ ಬರೋದು ಏನ್ ಮಾಡ್ತೀರಿ. ಇನ್ಸಿಡೆಂಟ್ಸ್ ಯಾರಿಗೂ ಲ್ಯಾಂಡ್ ಸ್ಲೈಡ್ ಆಗಿದ್ದು, ಬಂಡೆ ಬಿದ್ದಿದ್ದು ಸರ್. ಒಂದು ಕೋಟೆ ಗಂಗೂರಿನಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿರಲಿ, ನಮ್ಮ ಶಿವಮೊಗ್ಗದಿಂದ ಅಪ್ ಟು ನಾವು ಏನು ತಗೊಂಡು ಹೋಗಿದ್ದೀವಲ್ಲ ಆ ರೈಲ್ವೆ ಟ್ರ್ಯಾಕಿಗೆ ಅವತ್ತು ಮೀಟರ್ ಗೇಜ್ ಮಾಡಿದಾಗೆ ಪರಿಹಾರ ಕೊಟ್ಟಿಲ್ಲ ಇವರು ರೈತರಿಗೆ. ಅವತ್ತೇನು ಮೀಟರ್ ಗೇಜ್ ಇತ್ತು ಅವತ್ತೇ ಆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಕೋಟೆಂಗೂರಿನಲ್ಲಿ. ಈಗ ಅಲ್ಲಿ ಆ ಸಿಂಗಲ್ ಲೈನ್ ಹೋದಾಗೆ ಕೊಟ್ಟಿಲ್ಲ ಪರಿಹಾರ. ಈಗ ಅಲ್ಲಿ 3-6 ಲೈನ್ ನಾವು ಮಾಡಕ್ ಕೊಟ್ಟಿದ್ದೀವಿ. ರೈತರು ಏನ್ ಹೇಳ್ತಾರೆ ಅಂದ್ರೆ ನೀವು ಹಳೆ ಪರಿಹಾರ ಕೊಟ್ಟು ಇದು ಕೊಡಿ ಅಂತ. ಸೊ ರೈಲ್ವೆ ಇದ್ರಲ್ಲಿ ಫೈಲ್ ಎಲ್ಲ ಹುಡುಕಿದ್ವಿ ನಾವು. ಪರಿಹಾರ ಕೊಟ್ಟಂತ ಉದಾಹರಣೆ ಇವರಲ್ಲೂ ಇಲ್ಲ, ರೈಲ್ವೆಲೂ ಇಲ್ಲ, ರೈತರಲ್ಲೂ ರಿಸೀವ್ ಮಾಡಿದ್ರೆ ಅದು ಇಲ್ಲ. ಹಾಗಾಗಿ ಮತ್ತೊಮ್ಮೆ ನೋಟಿಫಿಕೇಶನ್ ಮಾಡಿ ಆ ಲ್ಯಾಂಡ್ ಅನ್ನ ಹಳೆಯದು ಮತ್ತೆ ಈಗ ಆಗ್ತಿರೋ ಹೊಸ್ತು ಎರಡಿಗೂ ಕೂಡ ಪರಿಹಾರ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರದಿಂದ ರೈಲ್ವೆ ಇಲಾಖೆಯಿಂದ ಒಪ್ಪಿಸಿ ಈಗ ಅವ್ರಿಗೆ ಪರಿಹಾರ ಕೊಡ್ತಾ ಇದೀವಿ. ಹಾಗಾಗಿ ವಿತೌಟ್ ಪರಿಹಾರ ಈಗ ಆಲ್ರೆಡಿ ಕೆಲಸ ಇಷ್ಟ ಆಗಿದೆ. ಪಾಪ ರೈತರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆ ಬೆಳಿಗ್ಗೆ ಎಸಿ ಮತ್ತೆ ರೈಲ್ವೆ ಅಧಿಕಾರಿಗಳು ಕಳಿಸಿ ಸ್ವಲ್ಪ ವಿರೋಧ ಮಾಡ್ತಾ ಇದ್ರು, ಕನ್ವಿನ್ಸ್ ಮಾಡಿದ್ವಿ ಕೆಲಸಕ್ಕೆ. ಮತ್ತೆ ಹಿಂದೂ ಅಡೆತಡೆ ಬಂದಿತ್ತು, ಮತ್ತೆ ಯಾಕೋ ಸಮಸ್ಯೆ ಶುರುವಾಗಿತ್ತು. ಮೊನ್ನೆ ಕನ್ವಿನ್ಸ್ ಆಗಿದೆ, ಕೆಲಸ ನಡೀತಾ ಇದೆ. ಕೆಲಸ ಇನ್ನೇನು ಫಿಸಿಕಲಿ ಆಗಿ ನಾವು ಇನ್ನೊಂದು 2-3 ತಿಂಗಳಲ್ಲಿ ಹ್ಯಾಂಡ್ ಓವರ್ ಮಾಡ್ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ ಸರ್. ಇನ್ನು ನೋಡಿ ಇವತ್ತು ಹೋಗ್ತೀನಿ ನಾನು, ಡೇಟ್ ಫಿಕ್ಸ್ ಮಾಡಿ ಇನಾಗ್ರೇಷನ್ ಈ ದಿಕ್ಕಲ್ಲಿ ಹೋಮ್ವರ್ಕ್ ಮಾಡ್ತೀನಿ ಸರ್. ಎಸ್, ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿ ಎಲ್ಲ ಒಂದ್ ಕಡೆಗೆ ಸಿಲ್ ಬರ್ತಾ ಇದೆ. ಅದು ಬೇಗ ಕ್ಲಿಯರ್ ಮಾಡಬೇಕು ಅಧಿಕಾರಿಗಳು. ಅದೇಪ್ಪ ಅದು ಅರಣ್ಯ ಅಂತ ಇದೆಯಂತೆ ದಾಖಲೆಯಲ್ಲಿ, ಅರಣ್ಯ ಅಂತ ಹೇಳಿ ಫಾರೆಸ್ಟ್ ಅಂತ ಇದೆಯಂತೆ. ಸರಿ ಮಾಡ್ಬೇಕು, ಅವ್ರಿಗೆ ಮಾಡೋ ಟೈಮಲ್ಲೇ ಇವನ್ನೆಲ್ಲ ಸರಿ ಮಾಡ್ಕೊಬೇಕಾಗಿತ್ತು. ಏನಪ್ಪ ಯಾಕೋ ಹೋಗ್ಬೇಕು, ನಮ್ಮ ರಾಜ್ಯ ಸರ್ಕಾರ ಅಧಿಕಾರಿಗಳು ಹೋಗ್ಬೇಕು, ಕನ್ವಿನ್ಸ್ ಮಾಡಬೇಕು, ಆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿ ಬರ್ಬೇಕು ಸರ್ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು.